ಹಾಯ್ ಫ್ರೆಂಡ್ಸ್, ಹೇಗಿದ್ರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ರಿ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪಯ ಕನ್ನಡ ಲಾಗ್ ಚಾನಲ್. ಟೈಮ್ ಈಗ 8 ಗಂಟೆ, ಬೆಳಿಗ್ಗೆ ಅಲ್ಲ ಸಂಜೆ 8 ಗಂಟೆ. ಈ ಕಿಚನಿಗೆ ಬಂದೆ, ಯಾಕೆ ಗೊತ್ತಾ? ನಾನು ಊಟ ಎಲ್ಲ ಮುಗಿಸ್ಕೊಂಡೆ. ನೋಡಿ, ನಾನೀಗ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಏನು ಸ್ವೀಟ್ ಅಂತ ಹೇಳ್ತೇನೆ ಫ್ರೆಂಡ್ಸ್. ನನ್ನ ಹಸ್ಬೆಂಡ್ಗೆ ಒಬ್ಬರು ಗಿಣ್ಣಿನ ಹಾಲು ತಂದು ಕೊಟ್ಟಿದ್ರು. ಗಿಣ್ಣು ಮಾಡೋಣ ಅಂತ ಹೇಳಿ ಈಗ ಸ್ವಲ್ಪ ಕಾಯಿ ತುರಿ, ಬೆಲ್ಲ ಮತ್ತು ಹಾಲು ಎಲ್ಲ ಒಂದು ಕಡೆ ಇಟ್ಕೊಂಡೆ. ಈಗ ಹಸಿ ಕಾಯಿ ತರಿಸ್ಕೊಂಡಿದ್ದೆ ಅಂಗಡಿಯಿಂದ. ಹಸಿ ಕಾಯಿನ ಒಂದು ಸ್ವಲ್ಪ ರುಬ್ಬಿ ಅದನ್ನ ಕಾಯಿ ಹಾಲು ಅಂತ ತೆಗೆದುಕೊಳ್ತೇನೆ. ಈ ಒಂದು ಸ್ವಲ್ಪನೂ ನೀರು ಹಾಕಬಾರ್ದು ಅಂಥೇಳಿ ಗಿಣ್ಣು ಹಾಲನ್ನೇ ಅದಕ್ಕೆ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಯಾಕಂದರೆ ತೆಳ್ಳಗಾದರೆ ಅಂತ ಹೇಳಿ ಅವರು 2ನೇ ದಿನದ ಹಾಲು ಅಂತ ಹೇಳಿದ್ರಂತೆ. ಈಗ ಗಿಣ್ಣು ಮಾಡಿದ ನಂತರ ನೋಡಬೇಕು ಎಷ್ಟನೇ ದಿನ ಹಾಲು ಹೇಗಾಗ್ತದೆ ಅಂಥೇಳಿ. ನಮ್ಮನೆಯವರು ದಪ್ಪ ಗಿಣ್ಣೆ ಮಾಡು ಆಗತ್ತೆ ಅಂತ ಹೇಳಿದ್ರು. ನೋಡೋಣ, ಟ್ರೈ ಮಾಡ್ತೇನೆ. ಕಾಯಿ ಹಾಲು ಕೂಡ ಈಗ ಸೋಸ್ಕೊಳ್ತೇನೆ. ನೋಡಿ, ಗಾಳಿಸ್ಕೊಳ್ತೇನೆ. ಈಗ ಚೆನ್ನಾಗಿ ಬಂದಿದೆ, ಕಾಯಿ ಹಾಲು ದಪ್ಪಾಗಿ ಬಂದಿದೆ. ಈ ಬೆಲ್ಲನೂ ಕೂಡ ಈಗ ಒಂದು ಸಲ ನಾನು ಮಿಕ್ಸರಿಗೆ ಹಾಕ್ಕೊಳ್ತೇನೆ, ಯಾಕಂದರೆ ಇಲ್ಲಾಂದರೆ ಕರ್ಗೋದಿಲ್ಲ ಅಲ್ವಾ. ಹಾಗಾಗಿ ಇದಕ್ಕೂ ಕೂಡ ಗಿಣ್ಣು ಹಾಲೆ ಹಾಕ್ಕೊಂಡು ನಾನು ರುಬ್ಕೊಂಡೆ. ನೋಡಿ, 1 ಸ್ಪೂನಷ್ಟು ಕೂಡ ನಾನು ನೀರು ಹಾಕಲಿಲ್ಲ. ಪೂರ್ತಿ ಕಾಯಿ ಹಾಲು ಮತ್ತು ಗಿಣ್ಣಿನ ಹಾಲು, ಬೆಲ್ಲ ಪೂರ್ತಿ 3 ಸೇರಿಸ್ಕೊಂಡೆ. ಅದಕ್ಕೆ ಏಲಕ್ಕಿ ಪುಡಿ ಪೌಡ್ರ್ ಕೂಡ ಹಾಕ್ಕೊಂಡೆ, ಅದು ನಿಮ್ಗೆ ತೋರಿಸ್ತಿಲ್ಲ. ಸ್ವಲ್ಪ ರುಚಿ ನೋಡಿದೆ, ಸ್ವಲ್ಪ ಬೆಲ್ಲ ಕಡಿಮೆ ಅನ್ನಿಸ್ತು. ಹಾಗಾಗಿ ತೆಳು ಬೆಲ್ಲ ಇತ್ತು, ತೆಳು ಬೆಲ್ಲನೇ ಹಾಕ್ತಾ ಇದ್ದೇನೆ. ಸ್ವಲ್ಪ ಸ್ವೀಟ್ ಆಗಬೇಕಲ್ವ ಅದು ಗಿಣ್ಣು, ಹಾಗಾಗಿ ನೋಡೋಣ ಹೇಗೆ ಬರ್ತದೆ ಅಂತ ಹೇಳಿ. ಹಾಗೆ ಒಂದು ಪಾತ್ರೆಯಲ್ಲಿ ಹಾಕಿ ಈಗ ಇಡ್ಲಿ ಪಾತ್ರೆಯಲ್ಲಿ ಹಾಕ್ಕೊಳ್ಳೋದು. ಇಷ್ಟ ಆಯಿತು ನೋಡಿ. ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಅಷ್ಟು ನಾನು ಫಸ್ಟಿಗೆ ಒಂದು 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ತೇನೆ, ಆಮೇಲೆ ಲೋ ಫ್ಲೇಮಲ್ಲಿ. ಫ್ರೆಂಡ್ಸ್, ನೋಡಿದೆ ಗಿಣ್ಣು ಸರಿ ಬರಲೇ ಇಲ್ಲ. ಹಾಗಾಗಿ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ ಫ್ರೆಂಡ್ಸ್. ತುಂಬ ದಿನ ಆಗಿತ್ತು ಅಮ್ಮನ ಮನೆಗೆ ಹೋಗ್ದೇನೆ. ಏನೂ ಕಾರಣ ಇಲ್ಲ, ಹೀಗೆ ಸುಮ್ಮನೆ ಹೋಗಿ ಬರೋದಷ್ಟೇ. ಅಮ್ಮ ಕೂಡ ಬಾ ಬಾ ಅಂತ ಹೇಳ್ತಾ ಇದ್ದರು. ಈಗ ಮಕ್ಕಳಿಗೆ ಕೂಡ ರಜೆ ಇದೆ, ರಜೆಗೆ ಹೋಗಬೇಕು. ಆದರೂ ನಾನು ಈಗ ಮಧ್ಯದಲ್ಲಿ ಹೋಗ್ತಾ ಇದ್ದೇನೆ. ನಮ್ಮ ಅಣ್ಣಗಂಗೆ 9th ಮುಗಿದ್ರೂ ಕೂಡ 10th ಕ್ಲಾಸಸ್ ಇದೆ, ಹಾಗಾಗಿ ಅವಳು ಬರಲಿಲ್ಲ. ನೋಡಿ, ಇದು ನಮ್ಮ ಅಮ್ಮನ ಮನೆ. ಫೈನಲಿ ಅಮ್ಮನ ಮನೆಗೆ ಬಂದು ತಲುಪಿದೆ. ಅಲ್ಲಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ನಡ್ಕೊಂಡು ಬರಬೇಕು, ಹಾಗಾಗಿ ನಾನು ಆಟೋ ಮಾಡ್ಕೊಂಡು ಬಂದೆ. ಅಮ್ಮ ನೋಡಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಕಿಚನ್ನಲ್ಲಿ. ನಾನು ಬರೋದಿತ್ತು ಗೊತ್ತಿತ್ತು ಅವ್ರಿಗೆ, ಅಂದರೆ ಆಟೋ ಅವರೇ ಕಳಿಸಿದ್ದು ಇಲ್ಲಿಂದ. ನೋಡಿ, ನಮ್ಮಮ್ಮ ಜೋರು ಅಡುಗೆ ತಯಾರಲಿದ್ದಾರೆ. ನಮ್ಮಪ್ಪ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ ಇರಬೇಕು, ಯಾಕಂದರೆ ಸ್ನಾನ ಮಾಡ್ಕೊಂಡು ಬಂದಿದ್ರು ಅವರು. ನಾನು ಕೂಡ ಬಟ್ಟೆ ಚೇಂಜ್ ಮಾಡಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದೆ. ಹೌದು, ದೇವ್ರ ಪೂಜೆ ಮಾಡ್ತಾ ಇದ್ರು ನಮ್ಮಪ್ಪ. ನೋಡಿ, ಎಷ್ಟು ಖುಷಿ ಅಲ್ವಾ ಅಮ್ಮನ ಮನೆಗೆ ಬಂದರೆ. ಇವತ್ತು ಸ್ವಲ್ಪ ಬೇಜಾರು, ಯಾಕಂದರೆ ನಮ್ಮ ಕೃಷ್ಣ ಇಲ್ಲ. ಕೃಷ್ಣ ಮತ್ತು ನಮ್ಮ ತಮ್ಮನ ಹೆಂಡತಿ ಅವರು ತವ್ರ ಮನೆಗೆ ಹೋಗಿದ್ದಾರಂತೆ. ಅವರ ಅಣ್ಣನ ಮದುವೆ ಬಂತು, ಹಾಗಾಗಿ ಪ್ರಿಪ್ರೇಷನ್ ಇರತ್ತಲ್ವ. ಸೊ ಹಾಗಾಗಿ ನಮ್ಮ ತಮ್ಮನ ಹೆಂಡತಿ ಅಲ್ಲಿ ಹೋಗಿದ್ದಾರೆ. ಅಪ್ಪನ ದೇವ್ರ ಪೂಜೆ ಎಲ್ಲ ಕೂಡ ಮುಗೀತು. ಬೇಗ ಮಾಡ್ತಿದ್ರು, ಇವತ್ತು ಯಾಕೋ ಲೇಟ್ ಆಯಿತು. ಇಲ್ಲಾಂದರೆ 10-11 ಗಂಟೆ ಒಳಗೆ ಅವರು ದೇವ್ರ ಪೂಜೆ ಮಾಡೋದಿತ್ತು. ಈಗ 12:45 ಇಷ್ಟೊತ್ತಿಗೆ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ, ಇದು ನಮ್ಮ ಅಮ್ಮನ ಮನೆ. ಖುಷಿ ಆಗತ್ತಲ್ವ ಅಮ್ಮನ ಮನೆಗೆ ಬರೋದು. ಏನು ಕಾರಣ ಬೇಕಾಗಿಲ್ಲ ಫ್ರೆಂಡ್ಸ್ ಅಮ್ಮನ ಬರಲಿಕ್ಕೆ. ಅವ್ರು ಬಾ ಅಂತಾರೆ, ಸುಮ್ಮನೆ ಆವಾಗ ಬಂದು ಹೋಗೋದು ಅಷ್ಟೇ. ಹಂಗೆ ಹೇಳಿ ಪದೇ ಪದೇ ಏನು ಬರೋದಿಲ್ಲ. ಇದು ನಮ್ಮ ಹಳೆ ಮನೆ ನೋಡಿ, ಪಕ್ಕದಲ್ಲಿರೋದು. ಈ ಹಳೆ ಮನೆ ಹಾಗೆ ಇಟ್ಟಿದ್ದೇವೆ, ಯಾಕಂದರೆ ಅದು ಮೆಮೊರಿ ನಮಗೆ. ನಾವು ಹುಟ್ಟಿ ಬೆಳೆದಂಥ ಮನೆ ಅದು. ನಮ್ಮ ಅಪ್ಪನಿಗೆ ನೋಡಿ ತುಂಬ ದಿನ ಆಯಿತು, ಕಣ್ಣಿಗೆ ಸ್ವಲ್ಪ ಆರಾಮಿರಲಿಲ್ಲ. ಅಂದರೆ ಕಣ್ಣಿಗೆ, ಅಂದರೆ ದೇವ್ರ ಪೂಜೆಗೆ ಹೂವು ತೆಗಿಬೇಕಿದ್ರೆ, ಎಕ್ಕೆ ಹೂವು ತೆಗಿಬೇಕಿದ್ರೆ ಅದರ ರಸ ಇರುತ್ತಲ್ವ, ಅದು ಕಣ್ಣಿಗೆ ಹೋಯ್ತಂತೆ. ಹಾಗಾಗಿ ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆಮೇಲೆ ಡಾಕ್ಟರ್ ಹತ್ರ ತೋರಿಸಿ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದಾರೆ. 1 ತಿಂಗಳಗಟ್ಟಲೆ ಡ್ರಾಪ್ಸ್ ಹಾಕಬೇಕು ಅಂತ ಹೇಳಿದಾರಂತೆ. ಈಗ ಸ್ವಲ್ಪ ಕಡಿಮೆ ಆಗಿದೆ ಫ್ರೆಂಡ್ಸ್. ಇದು ನಾವು ನೋಡಿ ನಮ್ಮ ಹಳೆ ಮನೆ. ಯಾವಾಗಲೂ ನಿಮಗೆ ವಿಡಿಯೋದಲ್ಲಿ ತೋರಿಸಿರಲಿಲ್ಲ ಅಲ್ವಾ, ಹಾಗಾಗಿ ತೋರಿಸ್ತಾ ಇದ್ದೇನೆ. ಈ ಹಳೆ ಮನೆ ನಮಗೆ ತುಂಬ ಮೆಮೊರೇಬಲ್ ಮನೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಚಿಕ್ಕವರಿದ್ದಾಗ ಇಲ್ಲೇ ಹುಟ್ಟಿ ಬೆಳೆದು ದೊಡ್ಡವರಾದ್ದಲ್ವ. ನನ್ನ ಮದುವೆ ಆದ ನಂತರ ಹೊಸ ಮನೆ ಕಟ್ಟಿದ್ದು, ಹಾಗಾಗಿ ತುಂಬ ನೆನಪುಗಳು ಈ ಮನೇಲೇ ಇದ್ವೆ ನಮಗೆ. ಈ ಮನೆಯಲ್ಲಿ ಈಗ ನೋಡಿ ಏನೂ ಇಡ್ತಾ ಇಲ್ಲ, ಯಾಕಂದರೆ ಅಲ್ಲಿ ಹೆಚ್ಚಿರುವಂಥ ತೆಂಗಿನಕಾಯಿ, ಆಮೇಲೆ
ಬಟ್ಟೆಗಳು, ಓಲ್ಡ್ ಬಟ್ಟೆಗಳು ಎಲ್ಲ ಇಟ್ಟಿದ್ದಾರೆ. ಈ ದೇವ್ರ ಕೋಣೆಯಲ್ಲಿ ದೇವ್ರ ಫೋಟೋಸ್ ಕೂಡ ತೆಗಿಲಿಲ್ಲ, ಯಾಕಂದರೆ ಹಾಗೆ ಇರಲಿ ಅಂಥೇಳಿ. ಇಲ್ಲೇನು ದೇವ್ರ ಪೂಜೆ ಮಾಡೋದಿಲ್ಲ, ಆದರೂ ಕೂಡ ಹಾಗೆ ಇರಲಿ ಅಂತ ತೆಗಿಲಿಲ್ಲ. ತೋಟದ ಮನೆ ಅಂದರೆ ಗೊತ್ತಿರಬೇಕಲ್ವ ನಿಮಗೆ, ಎಲ್ಲ ತೋಟಕ್ಕೆ ಬೇಕಾಗುವಂಥ ಸಾಮಗ್ರಿಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಅಂದರೆ ಪಿಕಾಸ್ ಮತ್ತು ಹಾರಿ, ಕುಟಾರಿ, ಇದೆಲ್ಲ ಹೆಚ್ಚಿಗೆ ಇರುವಂಥ ಬೇಡದೇ ಇರೋ ವಸ್ತುಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಇದು ನಮ್ಮ ಕಿಚನ್ ಆಗಿತ್ತು. ನನಗೆಲ್ಲ ನೆನಪು ಬರ್ತದೆ, ನಾವಿಲ್ಲಿ ಕೂತ್ಕೊಂಡು ಊಟ ಮಾಡಿದ್ದು, ನಮ್ಮಮ್ಮ ಅಡುಗೆ ಮಾಡೋದು ಪೂರ್ತಿ ನೆನಪಾಗಿ ಬರುತ್ತೆ ಫ್ರೆಂಡ್ಸ್. ಎಷ್ಟು ನೆನಪಾಗತ್ತಲ್ವ, ನಾವು ಚಿಕ್ಕವರಿದ್ದಾಗ ಕಳೆದಂತಹ ನೆನಪುಗಳೆಲ್ಲ ತುಂಬ ಕಾಡುತ್ತೆ ಫ್ರೆಂಡ್ಸ್. ಇದೇ ಖುಷಿ ನಮಗೆ. ಈಗ ಎಷ್ಟೇ ದೊಡ್ಡ ಮನೆಯಲ್ಲಿ ನಾವಿರಲಿ, ಅದು ನಾವು ಚಿಕ್ಕ ಮನೇಲಿ ಇರುವಂತಹ ನೆನಪು ಈಗ ಹೋಗೋದೇ ಇಲ್ಲ ಫ್ರೆಂಡ್ಸ್. ಎಷ್ಟು ಖುಷಿಯಾಗಿರ್ತಿದ್ವಿ ನಾವು, ಚಿಕ್ಕ ಮನೆ ಆದರೂ ಕೂಡ ತುಂಬ ಖುಷಿಯಾಗಿರ್ತಿದ್ವಿ. ಇದು ಸ್ವಲ್ಪ ಹಾಲ್ ಥರ ಇತ್ತು ನೋಡಿ. ಈಗ ಎಲ್ಲ ವಸ್ತುಗಳು ಹಾಕಿ ಈ ಥರ ಆಗಿದೆ. ಆದರೂ ನಮ್ಮ ಅಮ್ಮ ಅಪ್ಪ ಕ್ಲೀನ್ ಮಾಡ್ತಾ ಇರ್ತಾರೆ. ಬಲೆ ತೆಗೆಯೋದು, ಆವಾಗ ಗುಡಿಸೋದು, ತೊಳೆಯೋದು ಎಲ್ಲ ಮಾಡ್ತಾ ಇದ್ದಾರೆ. ಇದು ನೋಡಿ, ಈಗ ಊಟದ ಟೈಮ್. ನಮ್ಮ ಅಮ್ಮ ಬಿಸಿ ಬಿಸಿ ಅಡುಗೆ ಮಾಡಿದ್ರು. ಕುಚ್ಚಲಕ್ಕಿ ಅನ್ನ, ನವಿಲ್ಕೋನ್ ಫ್ರೈ, ಆಮೇಲೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಎಲ್ಲ ಮಾಡಿದರು. ಆರಾಮಾಗಿ ಕೂತ್ಕೊಂಡು ಈಗ ಊಟ ಮಾಡಿದೆ. ನಮ್ಮಪ್ಪ ಅಂತೂ ಊಟ ಆದ ತಕ್ಷಣ ಅವ್ರಿಗೆ ಎಲೆ ಅಡಿಕೆ ಬೇಕು ನೋಡಿ. ಕವಳ ಕುಟ್ಲಿಕ್ಕೆ ಬಂದರು. ಊಟ ಆದ ತಕ್ಷಣ ಬಾಯಿ ತೊಳೆಯೋದು, ಇಲ್ಲೇ ಬರೋದು. ಅವರು ಹಳೆ ಮನೆಯಲ್ಲಿ ಇಲ್ಲೇ ಇಟ್ಕೊಂಡಿದ್ದಾರೆ ಅವ್ರ ಕವಳದ ಸಾಮಾನೆಲ್ಲ, ಎಲೆ ಅಡಿಕೆ ಸಾಮಾನೆಲ್ಲ. ಹಾಗಾಗಿ ಇಲ್ಲೇ ಬಂದು ಎಲೆ ಅಡಿಕೆ. ಹಾಯ್ ಫ್ರೆಂಡ್ಸ್, ಊಟ ಮುಗಿಸ್ಕೊಂಡೆ. ಇದು ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಚೆನ್ನಾಗಿ ಅಂದರೆ ಚೆನ್ನಾಗಿ ಗಾಳಿ, ತಂಪು ಗಾಳಿ. ಸ್ವಲ್ಪ ಇಲ್ಲೇ ಸ್ವಲ್ಪ ಒಂದು ಸ್ಲೋ ವಾಕ್ ಮಾಡೋಣ ಅಂತ. ಊಟ ಮುಗಿಸ್ಕೊಂಡಲ್ವ, ಮನೇಲಾದರೂ ಹಾಗೆ ಒಂದು ಸ್ವಲ್ಪ ಊಟ ಆದಮೇಲೆ ಒಂದು 2 ನಿಮಿಷ 5 ನಿಮಿಷ ಈಗ ವಾಕ್ ಮಾಡ್ತೇನೆ ಸ್ಲೋಲಿ. ಹೀಗೆ ಇಲ್ಲಿ ವಾಕ್ ಮಾಡ್ತಾ ಇದ್ದೇನೆ. ದೊಡ್ಡ ಜಾಗ ಇದೆ, ಇಲ್ಲಿಂದ ಅಲ್ಲಿ ತನಕ ಆರಾಮಾಗಿ ಓಡಾಡ್ಬೋದು. ಎಲೆ ಅಡಿಕೆ ಓ ಹಾಂ, ನಮ್ಮ ಕೃಷ್ಣ ಇಲ್ಲದೆ ನಾನು ತುಂಬ ಮಿಸ್ ಮಾಡಿಕೊಂಡೆ ಕೃಷ್ಣನ. ಯಾಕಂದರೆ ಅವನು ಅತ್ಯ ಅಂತ ಹೇಳಿ ನನ್ನ ಜೊತೆಯೇ ಇರ್ತಿದ್ದ. ಯಾವಾಗಲೂ ಕೂಡ ಬಂದರೆ ಎಷ್ಟು ಖುಷಿಯಿಂದ ಇರ್ತಿದ್ದ. ಆದರೆ ಅವನು ಇಲ್ಲ ಅಲ್ವಾ. ಸೊ ಹಾಗಾಗಿ ನನಗೆ ಬೇಜಾರಾಯಿತು, ಯಾರೂ ಇಲ್ಲ ಮನೆಯಲ್ಲಿ ಅಂಥೇಳಿ. ಹೋಗ್ಬೇಕಂತ ಇಷ್ಟ ಆಗುತ್ತೆ, ಆದರೆ ಅಲ್ಲಿ ಬೇಜಾರು ಕೂಡ ಆಗುತ್ತೆ ಫ್ರೆಂಡ್ಸ್. ಯಾರೂ ಇಲ್ಲ ಅಲ್ವಾ, ಅಪ್ಪ ಅಮ್ಮ ಇಬ್ಬರೇ. ಅವ್ರ ಜೊತೆ ಎಷ್ಟು ಮಾತಾಡೋದು. ಆದರೂ ಅವ್ರು ನೋಡ್ಲಿಕ್ಕಂತ ಬರೋದಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಈಗ ಟೈಮಿಗೆ 2:30 ನೋಡಿ. 2:30 ಆದರೂ ಕೂಡ ಬಿಸಿಲು ಇದ್ದರೂ ಕೂಡ ಒಳಗೆ ತಂಪು. ನಮ್ಮೂರೆಲ್ಲ ಹೊನ್ನಾವರದಲ್ಲೆಲ್ಲ ಆದರೆ ಬಿಸಿ ಬಿಸಿ ಇರುತ್ತಲ್ವ, ಈ ಹಳ್ಳೀಲಿ ಈ ಥರ ತಂಪಿರುತ್ತೆ ನೋಡಿ. ಈಗ ಟೈಮ್ 5:30 ಆದರೂ ಕೂಡ ಬಿಸಿಲು ಹಾಗೇ ಇದೆ. ನಾನು ತೋಟ ನೋಡೋಣ ಅಂತೇಳಿ ಹೋಗ್ತಾ ಇದ್ದೇನೆ. ಹೊಸದಾಗಿ ಬಾವಿನೂ ತೆಗೆದಿದ್ದಾರೆ, ಹಾಗಾಗಿ ಆ ಬಾವಿ ಕೂಡ ನೋಡೋಣ ಅಂಥೇಳಿ ಹೋಗ್ತಾ ಇದ್ದೇನೆ. ತೋಟದಲ್ಲಿ ನೋಡಿ ಹುಲ್ಲುಗಳ ರಾಶಿ. ಈ ಹುಲ್ಲು ಯಾಕೆ ಕಟ್ ಮಾಡಲಿಲ್ಲ ಅಂದರೆ ತೋಟಕ್ಕೆಲ್ಲ ಗಿಡಗಳಿಗೆಲ್ಲ ಸ್ವಲ್ಪ ಬಿಸಿಲು ಕಡಿಮೆ ಬೀಳಲಿ ಅಂಥೇಳಿ ಹುಲ್ಲೆಲ್ಲ ತೆಗಿಲಿಲ್ಲ, ಆಮೇಲೆ ತೆಗಿತಾರೆ. ಈಗ ಬಾವಿ ನೋಡೋಣ ಬನ್ನಿ ಫ್ರೆಂಡ್ಸ್. ಹೊಸದಾಗಿ ಬಾವಿ ನಿರ್ಮಾಣ ಮಾಡಿದ್ದಾರೆ ನೋಡಿ. ಎಷ್ಟು ಆಳ ಇದೆ. ಸ್ವಲ್ಪ ನೀರು ಬಂದಿದೆ, ಅಂದರೆ ಈ ಟೈಮಲ್ಲಿ ಹೆಚ್ಚು ನೀರು ಇರೋದಿಲ್ವ ಅಲ್ವಾ, ಹಾಗಾಗಿ ಈ ಟೈಮಲ್ಲೇ ನೀರು ತೆಗೆಯೋದು ನೋಡಿ. ಇಷ್ಟು ನೀರು ಬಂದಿದೆ. ತೋಟ ನೋಡಿ. ಆ ಕಡೆ ಹೊಸದಾಗಿ ನಾನು ತೋಟ ಮಾಡಿದ್ದೇನೆ ಅಂತ ಹೇಳಿದ್ನಲ್ವ ನಿಮಗೆ. ನಾನು ನನ್ನ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೇನೆ. ತೋಟ ಮಾಡೋದು ಕೂಡ ನಿಮಗೆ ತೋರಿಸಿದ್ದೇನೆ. ಈಗ ನೋಡಿ ಇಷ್ಟು ದೊಡ್ಡಾಗಿದೆ ಗಿಡ. 3 ತಿಂಗಳಾಯಿತು ಈಗ ಈ ತೋಟ ರೆಡಿ ಮಾಡಿ. ಇಲ್ಲೂ ಕೂಡ ಹುಲ್ಲುಗಳಿವೆ, ಅಂದರೂ ತೆಗಿಲಿಲ್ಲ. ಯಾಕಂದರೆ ಆ ಗಿಡಗಳಿಗೆ ಬುಡಕ್ಕೆಲ್ಲ ಬಿಸಿಲು ನೇರವಾಗಿ ತಾಗತ್ತಲ್ವ, ಹಾಗಾಗಿ ತೆಗಿಲಿಲ್ಲ. ಹಾಗೆ ಬಾಳೆ ಗಿಡನೂ ಸ್ವಲ್ಪ ನೆಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ನಾನಂತೂ ತುಂಬ ಖುಷಿ ಪಡ್ತೇನೆ ಫ್ರೆಂಡ್ಸ್. ನೀರು ಕೂಡ ಬಿಟ್ಟಿದ್ದಾರೆ ನೋಡಿ. ಇದು ನಮ್ಮ ತೋಟದ ವಾತಾವರಣ. ನಾನು ಯಾವಾಗಲೇ ಮನೆಗೆ ಬರಲಿ ಒಂದು ಸಲ ತೋಟಕ್ಕೆ ಬಂದು ಹೋಗೋದೇ. ಆದರೆ ನಾನೀಗ ಹೋಗೋ ತನಕ ಎಷ್ಟು ಸಲ ತೋಟಕ್ಕೆ ಬರ್ತೇನೋ ಗೊತ್ತಿಲ್ಲ. ನನಗೆಂತೋ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್, ಇದನ್ನೆಲ್ಲ ನೋಡೋದು. ನೋಡಿ ಗಾಳಿ ನೋಡಿ, ಗಾಳಿ ತಂಪಾದ ಗಾಳಿ. ಇದು ನೋಡಿ ಕೋಕಮ್ ಗಿಡ.
ಈ ಕೋಕಮ್ ಎಷ್ಟಾಗಿದೆ ಅಂದರೆ ಈ ಕೆಂಪು ಕೆಂಪು ಕಾಣಿಸುತ್ತಲ್ವ, ಇದು ಪೂರ್ತಿ ಕೋಕಮ್ ಹಣ್ಣು. ಇಲ್ಲಿ ಮೇಲಿಂದ ನಿಮಗೆ ಕರೆಕ್ಟ್ ಕಾಣದೇ ಇರ್ಬೋದು, ಆದರೆ ಕೆಂಪು ಕಾಣ್ತದಲ್ವ ಅದೆಲ್ಲ ಕೋಕಮ್ ಹಣ್ಣು. ಎಷ್ಟಾಗಿದೆ, ಕೆಳಗೆಳಗೆ ಆಗಲಿಲ್ಲ, ಮೇಲಾಗಿದೆ. ತೆಗಿಲಿಕ್ಕೂ ಕೂಡ ಆಗೋದಿಲ್ಲ ಫ್ರೆಂಡ್ಸ್, ಅಷ್ಟು ಮೇಲ್ಗಡೆ ಆಗಿದೆ ಅದು. ನಾನಂತೂ ತುಂಬ ಎಂಜಾಯ್ ಮಾಡಿದೆ ಈ ತೋಟ ನೋಡಿ. ಒಂದು ಅರ್ಧ ಗಂಟೆ ನಾನು ಇಲ್ಲೇ ಕೂತ್ಕೊಂಡು ಹೋದೆ. ಜೊತೆಗೆ ನಮ್ಮ ಅಮ್ಮನೂ ಬಂದಿದ್ದರು. ಆಮೇಲೆ ಅಲ್ಲಿ ಡೋರ್ ಲಾಕ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರು ವಾಪಸ್ ಹೋಗಿ ಆಮೇಲೆ ಬಂದರು. ಅಂದರೆ ಮನೆಯಿಂದ ತೋಟ ಸ್ವಲ್ಪ ದೂರ ಆಗುತ್ತಲ್ವ, ಹಾಗಾಗಿ ಲಾಕ್ ಮಾಡಿಕೊಂಡೇ ಬರಬೇಕಾಗತ್ತೆ ಮನೆಗೆ. ಅವರು ಲಾಕ್ ಮಾಡದೆ ಹಾಗೆ ಬಂದಿದ್ದರು, ಹಾಗಾಗಿ ಮತ್ತೆ ವಾಪಸ್ ಹೋದರು ಅವರು. ಈ ನಮ್ಮ ತೋಟದ ಹಿಂದುಗಡೆ ನೋಡಿ, ತೋಟದ ಹಿಂದೆ ಪೂರ್ತಿ ಫಾರೆಸ್ಟ್ ಏರಿಯಾ, ಮತ್ತು ಏನೂ ಇಲ್ಲ, ಅಲ್ಲಿ ಕಾಡು ಪ್ರಾಣಿಗಳೆಲ್ಲ ಇದೆ ಫ್ರೆಂಡ್ಸ್. ಆದರೆ ನಮ್ಮ ಕಡೆ ಬರೋದಿಲ್ಲ, ಯಾಕಂದರೆ ಕಂಪೌಂಡ್ ಹಾಕಿದಾರಲ್ಲ ಹಾಗಾಗಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ, 7:30 ಟೈಮ್ ಈಗ. ನಮ್ಮ ಕಡೆ ಆದರೆಲ್ಲ ಬಿಸಿಲು ಸ್ಟಾರ್ಟ್ ಆಗ್ತಿತ್ತು. ಇಲ್ಲಿ ನೋಡಿ ಮಂಜು ಕವಿದ ವಾತಾವರಣ, ಮಂಜು ಬಿದ್ದಿದೆ ನೋಡಿ ಯಾವ ಥರ ಆಗಿದೆ, ವೈಟ್ ಅಲ್ವಾ ನೋಡಿ. ಫಾಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾನು ಮಿಸ್ ಮಾಡಿಕೊಂಡೆ, ಇನ್ನೂ ಸ್ವಲ್ಪ ಮೊದಲೇ ಹೇಳ್ಬೇಕಿತ್ತು ಅಂತ ಅನಿಸ್ತು ನನಗೆ. 6 ಗಂಟೆ ಈ ಥರ ಎದ್ದರೆ ಇನ್ನೂ ಚೆನ್ನಾಗಿ ನಾನು ಇದನ್ನೆಲ್ಲ ನೋಡಿ ಅನುಭವಿಸ್ತಿದ್ದೆ. ಎದ್ದಿದ್ದೆ ನಾನು. ಅಮ್ಮ ಅಂದರು, ಇಷ್ಟು ಬೇಗ ಎದ್ದು ಏನು ಮಾಡ್ತೆ, ಮಲ್ಕೋ ಅಂತ ಹೇಳಿದ್ರು. ಮತ್ತೆ ಮಲ್ಕೊಂಡೆ. ಈಗ 7:30ಗೆ ಎದ್ದು ಸ್ವಲ್ಪ ಹೊರಗಡೆ ಬಂದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ ವಾತಾವರಣ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನೆಲ್ಲ ನೋಡಲಿಕ್ಕೆ ಒಂದು ನಮಗೆ ಅದೃಷ್ಟನೇ ಅಂತ ಹೇಳ್ಬೋದು ಅಲ್ವಾ. ನಾನು ಸ್ವಲ್ಪ ಈ ಕಡೆ ತೋಟದ ಕಡೆ ಬಂದೆ ನೋಡಿ, ಇನ್ನು ಪೂರ್ತಿ ಕಾಣಿಸ್ತಾ ಇದೆ ನೋಡಿ ಯಾವ ಥರ ಫಾಗ್ ನೋಡಿ, ಮಂಜು ವೈಟ್ ಎಲ್ಲ ಕಾಣಿಸ್ತದೆ ನೋಡಿ ಅಲ್ವಾ. ಇಂಥ ಸೀನೆಲ್ಲ ಎಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಹಳ್ಳಿ ಕಡೆ ಮಾತ್ರ ಸಿಗೋದು. ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳೋದು, ನೀನು ಟ್ರಿಪ್ಪಿಗೆ ಅಲ್ಲಿ ಇಲ್ಲಿ ಅಂತ ಹೇಳ್ತೆ, ಅಲ್ಲಿಗಿಂತ ನಿಮ್ಮ ಊರಿಗೆ ಹೋಗುವಷ್ಟು ಚೆನ್ನಾಗಿ ಕಾಣಿಸುತ್ತೆ, ಅಲ್ಲಿ ಎಷ್ಟು ಚೆನ್ನಾಗಿ ವಾತಾವರಣ ಇದೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ತೋಟ ನೋಡ್ಕೊಂಡು ಬಂದೆ. ಈಗ ಬಿಸಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ರು ಅಮ್ಮ. ಶಾವಿಗೆ ಉಪ್ಪಿಟ್ಟು ತಿಂತಾ ಇದ್ದೇನೆ. ಪೇಪರ್ ಬಂದಿತ್ತು, ಸ್ವಲ್ಪ ಹೊತ್ತು ಪೇಪರ್ ಓದಿದೆ. 8:30 ಈಗ ಬೆಳಿಗ್ಗೆ. ನಾನು ಶಾವಿಗೆ ಉಪ್ಪಿಟ್ಟು ತಿಂತಾ ಇದ್ದೇನೆ. ನಾವು ಮನೇಲಿ ಎಷ್ಟೇ ತಿಂಡಿ ಮಾಡಲಿ ಏನೇ ಮಾಡಲಿ, ನಮ್ಮ ಅಮ್ಮನ ಕೈ ರುಚಿನೇ ಬೇರೆ ಅಲ್ವಾ ಫ್ರೆಂಡ್ಸ್. ಏನೋ ತೋರಿಸ್ತೇನೆ ನಿಮಗೆ ನೋಡಿ, ಒಂದು ನಿಮಿಷ ನೋಡಿ ಏನು ತೋರಿಸ್ತಾ ಇದ್ದೇನೆ ಅಂತ ನೋಡಿ. ನೀವು ಏನೋ ತೋರಿಸೋದಿದೆ ನಿಮಗೆ ನೋಡಿ. ಇದೇನು ವಿಶೇಷ ಅಲ್ಲ ನೋಡಿ, ಇದು ಗೇರು ಹಣ್ಣು, ಗೋಡಂಬಿ ಅಂತವೆ, ಗೋಡಂಬಿ ನೋಡಿ ಎಷ್ಟಾಗಿದೆ, ಮರಕ್ಕೆ ಫುಲ್ಲಾಗಿದೆ. ಮೊದಲೆಲ್ಲ ಒಂದು 50-100 ಗಿಡ ಇತ್ತು. ಈಗೆಲ್ಲ ತೋಟ ಮಾಡಿದ್ವಲ್ಲ, ಎಲ್ಲ ಕಡಿದು ಇದೊಂದು 2 ಗಿಡ ಅಷ್ಟೇ ಇದೆ ಈಗ ನೋಡಿ. ತುಂಬ ಫುಲ್ಲಾಗಿದೆ. ಇದೊಂದು ನೋಡಲಿಕ್ಕೆ ಒಂದು ಚೆನ್ನಾಗಿ ಕಾಣಿಸುತ್ತೆ. ನಾವು ಮೊದಲೆಲ್ಲ ಚಿಕ್ಕವರಿದ್ದಾಗ ಈ ಹಣ್ಣು ತೆಗೆದು ಎಷ್ಟು ತಿಂತಿದ್ದೇವೆ ಲೆಕ್ಕನೇ ಇಲ್ಲ ಫ್ರೆಂಡ್ಸ್. ಶಾಲೆ ರಜೆ ಇದ್ದಾಗ ಆಗತ್ತಲ್ವ, ಇದು ಏಪ್ರಿಲ್ ಮೇ ತಿಂಗಳಲ್ಲಿ, ಆವಾಗ ಎಷ್ಟು ನಾವು ಕೊಯ್ಲಿಕ್ಕೆ ಹೋಗೋದು, ಒಬ್ಬರು ಕೊಯ್ಯೋದು, ಒಬ್ಬರು ತೆಗೆದು ಹಣ್ಣು ಬೇರೆ ಮತ್ತು ಬೀಜ ಬೇರೆ ಮಾಡೋದು, ಈ ಥರ ಮಾಡ್ತಿದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಹಣ್ಣು ಕೂಡ ತುಂಬ ರುಚಿಯಾಗಿರುತ್ತೆ. ಕಲರ್ಫುಲ್, ಅಂದರೆ ಎಲ್ಲೋ ಮತ್ತು ರೆಡ್ಡು ಈ ಥರ ಕೂಡ ಆಗುತ್ತೆ. ಇಲ್ಲಿ ಎಲ್ಲೋ ಆಗಿಲ್ಲ ಈ ಸಲ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಫ್ರೆಂಡ್ಸ್. ಇದು ಎಲ್ರಿಗೂ ಗೊತ್ತಿದೆ ಗೋಡಂಬಿ ಗಿಡ ಎಲ್ಲ ಅಂಥೇಳಿ, ಆದರೆ ಉತ್ತರ ಕರ್ನಾಟಕದ ಕಡೆ ಹೆಚ್ಚು ಗೊತ್ತಿಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡಿ, ಅವರು ಕೂಡ ನನ್ನ ವಿಡಿಯೋಸ್ ನೋಡ್ತಾರೆ, ಹಾಗಾಗಿ ಅವರಿಗೂ ಗೊತ್ತಾಗಲಿ ಅಂಥೇಳಿ ಹಾಕಿದ್ದೆ ಅಷ್ಟೇ. ನಮ್ಮ ಕಡೆ ಎಲ್ಲ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲೆಲ್ಲ ಇದು ಮಾಮೂಲು. ಮನೆಗೆ ಬಂದು ಚೆನ್ನಾಗಿ ತೊಳ್ಕೊಂಡೆ ಗೇರು ಹಣ್ಣನ್ನು ನೋಡಿ. ಈಗ ತಿನ್ನೋಣ. ಇದು ರಸ ತುಂಬ ಚೆನ್ನಾಗಿರ್ತದೆ ನೋಡಿ. ನಾವು ಮೊದಲೆಲ್ಲ ಎಷ್ಟು ತಿಂತೀವಿ ಲೆಕ್ಕನೇ ಇರಲಿಲ್ಲ ಫ್ರೆಂಡ್ಸ್, ಅಷ್ಟು ತಿಂತಿದ್ವಿ. ಸ್ಕೂಲಿಂದ ಬಂದ ಕೂಡಲೇ ಇದೇ ತಿಂತಿದ್ವಿ ನಾವು. ಆಮೇಲೆ ಕೋಕಮ್ ಹಣ್ಣು, ಈ ಗೋಡಂಬಿ ಬೀಜನ ಸುಲ್ಕೊಂಡು ಎಳೆ ಬೀಜನ ತಿಂತಿದ್ವಿ. ತುಂಬ ಚೆನ್ನಾಗಿರ್ತಿತ್ತು ಆವಾಗಿನ ವಾತಾವರಣ, ಆವಾಗಿನ ಎಲ್ಲ ಸೀನೆಲ್ಲ ತುಂಬ ಚೆನ್ನಾಗಿ. ಈಗೂ ಕಣ್ಣಿಗೆ ಕಟ್ಟದಂಗಿದೆ ಫ್ರೆಂಡ್ಸ್ ನನಗೆ. ಬೆಳಿಗ್ಗೆ ಬಸ್ಲೇ ಕಟ್ಟು ನೋಡಿ, ಮನೆಗೆ ಬರ್ತಾರೆ. ನಾವು ನಮ್ಮೂರಲ್ಲಾದರೆ ತರಕಾರಿ ಅಂಗಡಿ ಹೋಗಿ ತೊಗೊಂಡು ಬರಬೇಕಲ್ವ, ಈ ಹಳ್ಳಿಲಿ ಹಾಗಲ್ಲ, ಮನೆಗೆ ತಂದು ಕೊಡ್ತಾರೆ ನೋಡಿ. ಬದನೆಕಾಯಿ ತುಂಬ ಚೆನ್ನಾಗಿದೆ ಅಲ್ವಾ, ಉದ್ದು ಬದನೆಕಾಯಿ ಬಜ್ಜಿ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತದೆ. ಆಮೇಲೆ ಬಸಳೆಕಟ್ಟು ನೋಡಿ, ಫ್ರೆಶ್ ಆಗಿರುವಂಥ ಬಸಳೆಕಟ್ಟು, ಈಗಷ್ಟೇ ತೆಗೆದು ತೊಗೊಂಡು ಬಂದಿದ್ದಾರೇನೋ ಅನಿಸುತ್ತೆ, ಆ ಥರ
ಬಸಳೆಕಟ್ಟು 3 ಬಸಳೆಕಟ್ಟು, ಆಮೇಲೆ ಸ್ವಲ್ಪ ಬದನೆಕಾಯಿ ತೊಗೊಂಡ್ರು ನಮ್ಮಮ್ಮ ನನಗೆ ಕೊಟ್ಟು ಕಳಿಸ್ಲಿಕ್ಕೆ. ಅಮ್ಮ ಕಿಚನಲ್ಲಿ ಜೋರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೊಬ್ಬರೇ ಅಲ್ವಾ, ಅವ್ರ ಸೊಸೆ ಇಲ್ಲ ಇವತ್ತು ಹಾಗಾಗಿ ಅವ್ರದ್ದೇ ಕೆಲಸ ಇಲ್ಲ. ಇಲ್ಲಿ ನೋಡಿ ನಮ್ಮ ಅಮ್ಮನ ಮನೆಯ ಓಪನ್ ಕಿಚನ್ ಇದು ಕುಚ್ಚಲಕ್ಕಿ ಅನ್ನಕ್ಕೆ ಇಲ್ಲೇ ಇಡ್ತಾರೆ ಅವರು. ಇದು ಬಚ್ಚಲ ಒಲೆ, ಸೌದೆ ಒಲೆ ನೋಡಿ. ಸೌದೆ ಒಲೆಯಲ್ಲಿ ಗ್ಯಾಸ್ ಇಲ್ಲ ಅಂತಲ್ಲ, ಈಗ ಗ್ಯಾಸ್ ಶಾರ್ಟೇಜ್ ಅಂತ ಅಲ್ಲ, ಯಾವಾಗಲೂ ಕೂಡ ಕುಚ್ಚಲಕ್ಕಿ ಅನ್ನನೇ ಈ ರೀತಿ ಹೊರಗಡೆ ಬೆಂಕಿ ಹಾಕಿ ಮಾಡೋದು. ಬದನೆಕಾಯಿ ಕೂಡ ಈ ಕೆಂಡದಲ್ಲಿ ಸುಟ್ಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಸುಟ್ಕೊಂಡಿದ್ದಾರೆ. ಬದನೆಕಾಯಿ ಬಜ್ಜಿ ಮಾಡೋಣ ಅಂತ ಹೇಳಿ. ಇಲ್ಲಿ ನೋಡಿ, ಇದು ಕಟ್ಟಿಗೆಗಳ ರಾಶಿ. ಇಲ್ಲಿ ಕಟ್ಟಿಗೆಗಳನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಬಚ್ಚಲೆ ಒಲೆಗೆ ಆಗುತ್ತಲ್ವ, ಮತ್ತು ಸೌದೆ ಅಂದರೆ ಅನ್ನಕ್ಕೆ ಇಡ್ಲಿಕ್ಕೆ ಆ ಒಲೆಗೂ ಕೂಡ ಆಗುತ್ತಂತ ಹೇಳಿ ಇಲ್ಲಿ ಸೌದೆನ ಜೋಡಿಸಿಟ್ಕೊಂಡಿದ್ದಾರೆ. ಫ್ರೆಂಡ್ಸ್, ಸ್ನಾನ ಮಾಡಿ ರೆಡಿ ಅದೇ ಊರಿಗೆ ಹೋಗಲಿಕ್ಕೆ. ಊಟ ಮಾಡೋದು, ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದು, ಮತ್ತು ಊರಿಗೆ ಹೊರಡೋದು. ನಾನು ನಮ್ಮಪ್ಪ ಊಟ ಕೂತ್ಕೊಂಡಿದ್ದಾರೆ. ಅಪ್ಪ ಅಮ್ಮ ಇವತ್ತು ಊಟಕ್ಕೆ ಏನು ಮಾಡಿದೆ ಅಂದರೆ ಕುಚ್ಚಲಕ್ಕಿ ಅನ್ನ, ಉಪ್ಪಿನಕಾಯಿ, ಆಮೇಲೆ ಮಜ್ಜಿಗೆ ಮೆಣಸು, ಆಮೇಲೆ ನವಿಲ್ಕೊಂದು ಸಾರು, ಮತ್ತು ಇದು ಬಜ್ಜಿ ಬದನೆಕಾಯಿದು, ಆಮೇಲೆ ಸ್ವಲ್ಪ ಸಾವಿಗೆ ಪಾಯಸ ಮಾಡಿದರು. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಈಗ ನಾನು ಮನೆಗೆ ಹೋಗಲಿಕ್ಕೆ ರೆಡಿ ಆದೆ. ಅಮ್ಮ ಕೂಡ ಬಂದಿದ್ದರು ಕಳಿಸ್ಲಿಕ್ಕೆ. ಬಸ್ ಬರುತ್ತಲ್ವ, ಹಾಗಾಗಿ ಇಲ್ಲೇ ಬಸ್ ನಿಲ್ಲಿಸ್ಲಿಕ್ಕೆ ಬಂದ್ವಿ. ಅಪ್ಪನೂ ಕೂಡ ನನಗೆ ಕಳಿಸ್ಕೊಡ್ಲಿಕ್ಕೆ ಬಂದರು ನೋಡಿ. ಅಮ್ಮನ ಮನೆಯಿಂದ ವಾಪಸ್ ಊರಿಗೆ ಹೊರಟೆ ಫ್ರೆಂಡ್ಸ್. ಒಂದೇ ದಿನಕ್ಕಾಗಿ ಬಂದಿದ್ದಾಗಿತ್ತು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು. ಹಾಗೆ ಹೇಗೆ ಬಂದಿದೆ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.